ಇವಾಗ ಟೈಮ್ ಎಷ್ಟು ಗೊತ್ತಾ? 9:30. ನೆನ್ನೆನು ಸ್ವಲ್ಪ ಲೇಟ್ ಆಗಿದ್ದೆ, ಇವತ್ತು ಕೂಡ ಲೇಟ್ ಆಗ್ಬಿಟ್ಟೈತೆ. ಸೊ ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಆಟೋ ಕನ್ನಡಿಗ. ಡೇ 22 ಆಫ್ 365 ಡೇಸ್ ಚಾಲೆಂಜ್. ಫುಲ್ ಕೈ ಕಾಲು ಮೈ ನೋವು, ಫುಲ್ ನೋವು. ಹೆಂಗ ಆಗ್ಬಿಟ್ಟೈತೆ ಅಂತಂದ್ರೆ ಫುಲ್ ಹೆವಿ ಪೈನ್, ಮಚ್ಚಿ ಹಿಡಿದು ಇದಂಗೂ ಫುಲ್ ಮಾರ್ಕೆ ಬಿದ್ದು ಬಿಟ್ಟೈತೆ. ಇವಾಗ ಎದ್ದಿದ್ದೀನಿ, ತುಂಬಾ ಲೇಟ್ ಆಗ್ಬಿಡ್ತು. ಫುಲ್ ಸುಸ್ತು, ಹೇಳಕ್ ಆಗಲ್ಲ. ಆ ರೇಂಜ್ ಆಗ್ಬಿಟ್ಟೈತೆ ಪ್ರಾಬ್ಲಮ್. ಬಾಡಿ ಪೈನ್. ಸೊ ಇವಾಗ ಹೋಗೋಣ ಡ್ಯೂಟಿ ಮೇಲೆ ಹೋಗೋದಕ್ಕಿಂತ ಮುಂಚೆ ಅಂಗಡಿಗೆ ಏನೇನ್ ಬೇಕು ಎಲ್ಲ ತಂದು ಕೊಟ್ಬಿಟ್ಟು ಕ್ಲಿಯರ್ ಮಾಡ್ಕೊಂಡು ಹೋಗೋಣ. ಸಕ್ಕರೆ, ಟೀ ಪುಡಿ, ಸ್ವಲ್ಪ ಐಟಮ್ಸ್ ಏನೇನ್ ಬೇಕಾಗಿತ್ತು ಎಲ್ಲ ತಗೊಂಡೆ. ಇವಾಗ ಹೋಗಿ ಅಂಗಡಿಗೆ ಕೊಟ್ಟು ನಾನ್ ಡ್ಯೂಟಿನ ಫಸ್ಟ್ ಆನ್ ಮಾಡ್ತೀನಿ. ಆಗಲ್ಲ ನನಗೆ. ಯಾಕಂತಂದ್ರೆ ನನ್ ಹೆಂಗಾಗೈದ್ ಗೊತ್ತಾ, ನಾನ್ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇಲ್ಲಿ ದುಡಿದಿನ, ಅಂಗಡಿಗೆ ಐಟಮ್ ಕಮ್ಮಿ ಬಿತ್ತಾ ಎತ್ಬಿಟ್ಟು ಅಲ್ಲಿ ಕೊಡೋದು. ಹಿಂಗ ಆಗ್ಬಿಟ್ಟೈತ್ ನನ್ ಬಾಳು. ನನ್ ಕೈಯಲ್ಲಿ ನೋಡಿದ್ರೆ ಆಯ್ತಾ ಇಲ್ಲ. ಇವಾಗ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ದೊಡ್ಡವನು ಅಯಾನ್ ಅವ್ನು ಸ್ವಲ್ಪ ಜ್ವರ ಕಮ್ಮಿ ಆಗಿತ್ತು, ಮತ್ತೆ ಸೋಮವಾರದಿಂದ ಲೂಸ್ ಮೋಷನ್ ಅದಾಯ್ತು. ಇವತ್ ನೆನ್ನೆನು ಹೋಗಿಲ್ಲ ಸ್ಕೂಲ್ಗೆ, ಇವತ್ತು ಹೋಗ್ಬೇಕಾಗಿತ್ತು. ಬೆಳಗಿನ ಜಾವದಿಂದ ಅವ್ನು ಫುಲ್ ಜ್ವರ. ಮಧ್ಯಾಹ್ನ ಮೇಲೆ ಹೋಗ್ಬಿಟ್ಟು ತೋರಿಸ್ಕೊಂಡ್ಬರ್ತೀನಿ. ನಾನ್ ದುಡಿತಾ ಇರೋದೆಲ್ಲ ₹1 ನಿಲ್ತಾ ಇಲ್ಲ ಗುರುವೆ, ನಿಜವಾಗ್ಲೂ ಹೇಳ್ತೀನಿ. ನೀವು ನಂಬಲ್ಲ, ನೆನ್ನೆ ನಾನು ಎಷ್ಟು ದುಡ್ದಿದ್ದೀನಿ ಗೊತ್ತಾ? ಸೋಮವಾರ ಏನ್ ದುಡ್ದಿದ್ನೋ ಅದಕ್ಕಿಂತ ₹1 ಕಮ್ಮಿ. 30 ಬಾಡಿಗೆ ಮಾಡ್ತಾ ಇದೀನಿ, ಸಿಕ್ಕಿ ಡ್ಯೂಟಿ ಮಾಡ್ತಾ ಇದೀನಿ. ಬರೀ ಲೋಕಲ್ ಅಂದ್ಕೊಂಡ್ ಗೊತ್ತಿಲ್ಲ, ಯಾವ್ದಾದ್ರು ಬರ್ಲಿ, ₹200, ₹300, ₹50. ಇವಾಗ ವಿಚಾರ ಏನಪ್ಪಾ ಅಂತಂದ್ರೆ, ಲಾಂಗ್ ಡ್ಯೂಟಿಗಳು ಅಷ್ಟೊಂದು ಬೀಳ್ತಾ ಇಲ್ಲ, ಲೋಕಲ್ ಡ್ಯೂಟಿ ಬೀಳ್ತಾ ಇದಾವಲ್ಲ, ಅದ್ರಲ್ಲೇ ಹೊಡ್ಕೊಂಡಿದೀನಿ. ಅದನ್ನ ಮಾಡ್ತೀನಿ. ಒಂದ್ 30 ಡ್ಯೂಟಿ ಮಾಡಿದ್ರೆ ಇನ್ಸೆಂಟಿವ್ ಅಲ್ಲಿ ಏನೋ ಒಂದು ₹300 ಬರುತ್ತೆ. ಅದೇ ನೆಕ್ಸ್ಟ್ ಡೇ ಇವತ್ತು ಸಾಯಂಕಾಲ, ನಿನ್ನೆ ಇನ್ಸೆಂಟಿವ್ ಇವತ್ತು ಬಂದೈತೆ, ಅದೇ ಗ್ಯಾಸ್ ಆಗ್ಬಿಡುತ್ತೆ ಸಾಯಂಕಾಲ. ಅದು ಸಪರೇಟ್ ಆಗಿ ಇಟ್ಬಿಟ್ಟಿರ್ತೇನೆ, ಅದನ್ನ ಮಾತ್ರ ನಾನು ಟಚ್ ಮಾಡಲ್ಲ. ಏನಂತಂದ್ರೆ ಎನಿ ಟೈಮ್ ಗ್ಯಾಸ್ ಅಮೌಂಟ್ ಬೇಕೇ ಆಗುತ್ತೆ. ಇದಾವೆ ಸಪರೇಟ್ ಸೇವಿಂಗ್ ಇದಾವೆ, ಬಟ್ ಏನಂತಂದ್ರೆ ಅದು ಫುಲ್ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಯೂಸ್ ಮಾಡ್ತೀನಿ. ಜಾರಲ್ಲಿ ಐತೆ ಒಂದ್ ₹500 ಕ್ಯಾಶ್ ಐತೆ, ಈ ರೀತಿ ಸೇವಿಂಗ್ ಇದ್ದಾಗ ನಡೆಯುತ್ತೆ. ಹೆಂಗೋ ಜಾರಲ್ಲಿ ಇರೋದನ್ನ ಎತ್ತಿ ಅವ್ರಿಗೆ ಕೊಡ್ತೀನಿ, ಹೋಗಿ ತೋರಿಸ್ಕೊಂಡ್ ಬನ್ನಿ ಅಂತ. ಒಂದ್ ವಾರ ಆಗ ಬಂದೇನೋ, ಒಂದ್ ವಾರ ಸೇವ್ ಮಾಡಿದೀನಿ. ₹800 ಇರುತ್ತೆ, ನನ್ನ ಹತ್ರ ಒಂದ್ 500 ಕ್ಯಾಶ್ ಐತೆ, ಅದನ್ನ ಎತ್ ಕೊಟ್ಬಿಟ್ಟು ಇವಾಗ ತೋರಿಸ್ಕೊಂಡ್ ಬನ್ನಿ ಅಂತ ಹೇಳ್ತೀನಿ. ಇಲ್ಲ ಅಂತ ನಾನೇ ಡ್ಯೂಟಿ ಮಾಡ್ಕೊಂಡ್ ಬರ್ತೀನಿ. ಮೊದ್ಲೇ ಲೇಟ್ ಆಗ್ಬಿಟ್ಟೈತೆ, 10 ಗಂಟೆ ಮೇಲೆ ಆಯ್ತು. ಇವಾಗ ಹೋಗ್ಬೇಕು ನನ್ ಡ್ಯೂಟಿಗೆ. ಇವತ್ತು 30 ಡ್ಯೂಟಿ ಆಗುತ್ತೋ ಇಲ್ವಾಗ ಗ್ಯಾರಂಟಿ ಇಲ್ಲ, ಬಟ್ ಎಷ್ಟಾಗುತ್ತೆ ಅಷ್ಟು ಮಾಡಕ್ ಟ್ರೈ ಮಾಡ್ತೀನಿ. ನನ್ನ ಮೈಂಡ್ ಪೂರ್ತಿ ಮನೆ ಕಡೆನೆ ಹೋಗ್ತೈತೆ. ಫಸ್ಟ್ ಡ್ಯೂಟಿ ಇಂಪಾರ್ಟೆಂಟ್. ಏನಕ್ಕಂತಂದ್ರೆ ಯಾರಿಗಾದ್ರೂ 500,000 ಕೇಳಿದ್ರೆ ಯಾರು ಕೊಡಲ್ಲ. ಅದು ನಾವು ದುಡಿದ್ರೇನೆ. ನಿಜವಾಗ್ಲೂ ಐತೀನಿ ನಾನು ಎಷ್ಟು ನನ್ನ ಲಿಸ್ಟ್ ಅಲ್ಲಿ ಎಷ್ಟು ಜನ ಇದಾರೋ ಎಲ್ಲರಿಗೂ ಬಾಯ್ಬಿಟ್ಟು ಕೇಳಿದ್ದಾಯ್ತು. ಹೋದ್ ವಾರ ಯಾರು ₹1 ಹೆಲ್ಪ್ ಮಾಡ್ಲಿಲ್ಲ. ಅದಕ್ಕೆ ಹೆಲ್ಪ್ ಮಾಡ್ಲಿಲ್ಲ ಅನ್ನೋದಕ್ಕಿಂತ ಅವರ ಸಿಚುವೇಶನ್ ನನಗಿಂತ ವರ್ಸ್ಟ್ ಇದೆ. ಹಾಗಾದ್ರೆ ಅವ್ರ ಹತ್ರನೂ ದುಡ್ಡಿಲ್ಲ. ಸೊ ಅದಕ್ಕೆ ಇವಾಗ ನನ್ನ ಏಮ್ ಏನಪ್ಪಾ ಅಂತಂದ್ರೆ, ಮಿನಿಮಮ್ 100 ಡೇಸ್ ಡೈಲಿ 2,000 ದುಡಿಲೇಬೇಕು ಅಟ್ ಎನಿ ಕಾಸ್ಟ್. ಹುಷಾರಿಲ್ಲ, ಮೈಕೈ ನೋವು, ತಿಕಾ ಮುಚ್ಕೊಂಡು ದುಡಿಬೇಕು ಅಷ್ಟೇ. ನನಗ್ ನಾನ್ ಟಾರ್ಗೆಟ್ ಹಾಕೊಂಡಿದೀನಿ. ₹2,000 ದುಡಿದು ಮನೆಗ್ ಬರ್ಬೇಕು. ಅಂಗಡಿ ಜವಾಬ್ದಾರಿ ಪೂರ್ತಿ ಅಮ್ಮ ನನ್ನ ಹೆಂಡತಿಗೆ ಒಪ್ಪಿಸ್ಬಿಟ್ಟಿದೀನಿ. ಐಟಮ್ ಬೇಕಾ ತಂದ್ ಕೊಟ್ಬಿಟ್ಟು ನಾನು ಅಮ್ಮಿಕೊಂಡ್ ಡ್ಯೂಟಿ ಮೇಲೆ ಹೋಗ್ತೀನಿ. ನೀವಿಬ್ರು ಕಿತ್ತಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ಒಟ್ನಲ್ಲಿ ಅಂಗಡಿ ನೀವೇ ನೋಡ್ಕೊಳ್ಳಿ. ಇವಾಗ ಹೋಗೋಣ. ಐಟಮ್ ಎಲ್ಲ ತಗೊಂಡಿದ್ದೈತೆ, ಸೀದಾ ಅಂಗಡಿ ಕಡೆ ಹೋಗೋಣ. ಅಂಗಡಿ ಕೊಟ್ಬಿಟ್ಟು ಡ್ಯೂಟಿನ ಆನ್ ಮಾಡೋಣ. ಇವಾಗ್ಲೇ ಆನ್ ಮಾಡ್ಬೋಣ ಬನ್ನಿ. ಈ ರೀತಿನ ನಾಟ್ ಇವನ್ ಸಿಂಗಲ್ ಡ್ಯೂಟಿ ₹50, ₹46. ಹೀಗಾದ ಕಷ್ಟ ಗುರು. ಇವತ್ತು ನಾನೇನೇನೋ ಅನ್ಕೊಂಡ್ ಬಂದಿದ್ದೀನಿ. ಸಾಯಂಕಾಲ ಅನ್ನೋಷ್ಟಲ್ಲಿ ಅಮ್ಮಂದು 6,000 ಏನೈತೆ ಅದು ಬ್ಯಾಲೆನ್ಸ್ ಕ್ಲಿಯರ್ ಮಾಡ್ಬೇಕು ಅಂತ. ಹಿಂಗ್ ನೋಡಿದ್ರೆ ಹಿಂಗಾಗ್ಬಿಟ್ಟೈತೆ. ಹಿಂಗಾದ್ರೆ ಕಷ್ಟ ಗುರುವೆ, ತುಂಬಾ ಕಷ್ಟ. ಏನ್ ಐತೋ ಇಲ್ವೋ? ನನ್ ಹಿಂದೆ 3 ಆಟೋ ನಿಂತಿದಾವೆ, ನನ್ ಮುಂದೆ 3, 5, 6, 7, 8, 9, 10, 11 ಇಲ್ಲೇ ಒಂದ್ 10, 11 ಆಟೋ ಇದಾವೆ. ಒಂದು ಡ್ಯೂಟಿ ಬೀಳ್ತಾ ಇಲ್ಲ. ಏನಿದೆ ಹಿಂಗಾದ್ರೆ 12 ಹಿಂಗಾಗ್ಬಿಟ್ರೆ ಕಷ್ಟ ಗುರುವೆ, ತುಂಬಾ ಕಷ್ಟ. ಲೋಕಲ್ ಡ್ಯೂಟಿನೂ ಸಿಗಲ್ವಾ ಇವತ್ತು? ಇಲ್ಲೇ ಒಂದ್ 5-6 ಆಟೋ ನಿಂತಿದಾವೆ ಗುರುವೆ. 13, 14, 15, 16, 17, 18, 19, 20 ಡ್ಯೂಟಿನೇ ಇಲ್ವಾ ಈ ರೇಂಜ್? ಇದೇ ಸರೌಂಡಿಂಗ್ ಅಲ್ಲಿ ಏನಿಲ್ಲ ಅಂತ 30-35 ಆಟೋಗಳು ಇದಾವೆ, ಒಂದು ಡ್ಯೂಟಿ ಬೀಳ್ತಾ ಇಲ್ಲ. ಏನಿದು? ಸೌಂಡೇ ಇಲ್ಲ. ನಿಜವಾಗ್ಲೂ ಹೇಳ್ತಾ ಇದೀನಿ, ಸೌಂಡೇ ಇಲ್ಲ. ಯಾವ್ದ್ರಲ್ಲೂ ಸೌಂಡ್ ಇಲ್ಲ ನೋಡಿ. 3 ಆನಲ್ಲೇ ಇದಾವೆ. ನಾನು ಆಟೋಗಳೇ ಬರ್ತಾ ಇರೋದು ಖಾಲಿ, ಯಾವ್ದು ಬೀಳ್ತಾ ಇಲ್ಲ. ಒಂದ್ಸರಿ ಆಫ್ ಮಾಡ್ಬಿಟ್ಟು ಮತ್ತೆ ಆನ್ ಮಾಡೋಣ. ಆನಲ್ಲಿ ಐತೆ ಡ್ಯೂಟಿ. ಏನ್ ಹಿಂಗಾದ್ರೆ ಲೋಕಲ್ ಡ್ಯೂಟಿ ಸಿಗಲ್ಲ ಅಂದ್ರೆ ಕಷ್ಟ, ತುಂಬಾ ಕಷ್ಟ. 12 ಗಂಟೆ ಇನ್ನು ನೆಟ್ಟಿಗೆ 4 ಡ್ಯೂಟಿ ಮಾಡಿಲ್ಲ ನಾನು. ಯಾಕಂದ್ರೆ ಡ್ಯೂಟಿಗಳೇ ಬೀಳ್ತಾ ಇಲ್ಲ. ತುಂಬಾ ಹೊತ್ತಿಂದ ವೆಯ್ಟ್ ಮಾಡ್ತಾ ಇದೀನಿ. ಇವಾಗ ಯಲಂಕಕ್ಕೆ ಹಾಕೊಂಡ್ ಬಂದೆ. ಫಸ್ಟ್ ಆಸ್ಟರ್, ಸೆಕೆಂಡ್ ಪೂರ ಆಸ್ಟರ್, ಥರ್ಡ್ ಬಂದ್ಬಿಟ್ಟು ಆಕ್ಸೆಸ್ ಬಿಟ್ಟೆ. ಇವಾಗ ಯಲಂಕಕ್ಕೆ ಬಂದೆ. ಯಲಂಕದಲ್ಲಿ ಒಂದು ಲೋಕಲ್ ಆದ್ರೂ ಮಾಡ್ಕೊಳ್ಳೋಣ ಅಂತ ಡ್ಯೂಟಿಗಳೇ ಬೀಳ್ತಾ ಇಲ್ಲ. ಖಾಲಿ ಸುತ್ತಾಡ್ತಾ ಇದೀನಿ. ಇವತ್ತು ಡೌಟ್, 30 ಡ್ಯೂಟಿ. ನನಗಂದ್ರೂ ಡೌಟ್ ಅನ್ನಿಸ್ತೈತೆ. 2 ದಿನ ದುಡಿದಿದ್ದೀನಿ, ಇವತ್ತು ಡೌಟ್. ಏನಾಗುತ್ತೆ ಗೊತ್ತಿಲ್ಲ. ಬನ್ನಿ ನೋಡೋಣ. ಓಲಾ, ಊಬರ್, ರ್ಯಾಪಿಡೋ ನಮ್ಮ 4 ಕೂಡ ಆನಲ್ ಇರೋದು. ಅಂದ್ರೆ ಡ್ಯೂಟಿ ಮಾತ್ರ ಯಾವ್ದು ಬೀಳ್ತಾ ಇಲ್ಲ. ಏನಿದೆ ಹಿಂಗಾದ್ರೆ? ಲೋಕಲ್ ಆದ್ರೂ ಬಿದ್ರೆ ಏನೋ ಒಂದ್ ಮಾಡ್ಕೋಬಹುದು, ಲೋಕಲ್ ಬೀಳ್ತಾ ಇಲ್ಲ. ಬನ್ನಿ ವೆಯ್ಟ್ ಮಾಡೋಣ, ನೋಡೋಣ. ಸಿಕ್ಕಿದ್ ಶಿವ ಅನ್ಕೊಂಡ್ ಒಯ್ತಾ ಇರೋದು. 12:46
1 ಗಂಟೆ ಬಂತು. ಒಂದೇ ಒಂದ್ ಡ್ಯೂಟಿ ಮಾಡಿರೋದು. ಇವತ್ತಿನ ನಿಮ್ಗೆ ತೋರಿಸ್ಬಿಡ್ತೀನಿ. 12:21, 12:52, 11:32, 11:17, 10:22. ಅದಾದ್ಮೇಲಿಂದ ಇಲ್ಲಿವರೆಗೂ ಒಂದು ಡ್ಯೂಟಿ ತಾನೇ. ನಿದ್ದೆ ಬರ್ತೈತೆ ನನಗೆ, ನಿಜವಾಗ್ಲೂ ಹೇಳ್ತೀನಿ, ನನಗೂ ನಿದ್ದೆ ಬರ್ತೈತೆ, ಆಗ್ತಾ ಇಲ್ಲ. ಅರ್ಧ ಗಂಟೆಗಾದ್ರೂ ಒಂದ್ ಡ್ಯೂಟಿ ಬರ್ಲಿ ಅಂತ ಕಾಯ್ಕೊಂಡು ಕೂತ್ಕೊಂಡೆ, ಅದನ್ನೂ ಇಲ್ಲ. 20 ನಿಮಿಷಕ್ಕೆ ಒಂದ್ ಡ್ಯೂಟಿ ಬರುತ್ತಾ, ಅದನ್ನೂ ಇಲ್ಲ. ಹೋಗ್ಲಿ 1 ಅವರ್ಗೊಂದು, ಅದನ್ನೂ ಇಲ್ಲ. ಪ್ರಚಾರ್ ಗಂಡ್ ಮರತು ಖುದಾ ಕ್ಯಾ ಕರೇಗ, ಹಂಗಾಗೈತ್ ನನ್ ಬಾಳು. ಇವತ್ತು ಅಮ್ಮಂದು 6,000 ಹೆಂಗಾದ್ರೂ ಮಾಡಿ ಕಟ್ಬಿಡೋಣ, ಕ್ಲಿಯರ್ ಮಾಡ್ಕೊಂಡ್ ಬಿಡೋಣ. ಎರಡ್ ದಿನ ಸಗದಾಗ್ ದುಡ್ದೆ, 3ನೇ ದಿನ ತೋಪೆದ್ದು ಹೋಗ್ಬಿಟ್ಟಿದೀನಿ. ನಗಬೇಕು, ಅಳಬೇಕು, ನನಗಂತೂ ಗೊತ್ತಾಯ್ತಲ್ಲ ಏನ್ ಮಾಡೋದು. ನಕ್ಕರೆ ನಡೆಯಲ್ಲ, ಹತ್ರ ನಡೆಯಲ್ಲ. ದುಡಿಬೇಕಂದ್ರೆ ಈ ದುಡಿಮೆ ನಮಗ್ ಸಾಕಾಗಲ್ಲ. ಹಣೆ ಬರಹಕ್ಕೆ ಹೊಣೆ ಯಾರು, ಇಲ್ಲಿ ಯಾರು ನಮ್ಮೋರು, ಡ್ಯೂಟಿ ಇಲ್ದೆ ಕುಂತೋರು. ಎಷ್ಟು ಜನ ಲೈನಲ್ಲಿ 5 ಆಟೋ, ಇಲ್ಲಿ ಯಾವ್ದು ನಿಂತಿಲ್ಲ, ಆ ಕಡೆನೆ ಇರೋದು ಆಟೋ. ಹಿಂದೆ ಸೀಟ್ ಅಲ್ಲಿ ಮಲಗ್ ಬಿಡ್ಬೇಕು, ಅಷ್ಟೇ ಮಾಡೋದು. ಇವಾಗ ಓಲಾ, ಊಬರ್, ನಮ್ಮ ಹತ್ರ ಎಲ್ಲಾನು ಆಮೇಲೆ. ಇವಾಗ ಒಂದ್ ಪ್ಯಾಸೆಂಜರ್ ನ ಡ್ರಾಪ್ ಮಾಡಿದೆ, ಅವ್ರ ಹತ್ರ 100 ರೂಪೀಸ್ ಇದಾವೆ, 46 ರೂಪಾಯಿ ಬಿಲ್ ಆಗೈತೆ, ಫೋನ್ ಪೇ ಮಾಡಿ ಅಂತಂದೆ. ಯಾಕಂದ್ರೆ ನನ್ನ ಹತ್ರ ಚೇಂಜ್ ಇಲ್ಲ. 120 ರೂಪೀಸ್ ಇದಾವೆ, ನನ್ನ ಹತ್ರ 100 ಒಂದು 20 ಅಷ್ಟೇ ಇರೋದು, ಚೇಂಜ್ ಇಲ್ಲ. ಆಯ್ತು, ಫೋನ್ ಪೇನಾದ್ರೂ ಮಾಡಿ. ಇಲ್ಲ, ನಮ್ಮ ಹತ್ರ ಫೋನ್ ಪೇನೂ ಇಲ್ಲ. ಸರಿ, ನಾನಾದ್ರೂ ಫೋನ್ ಪೇ ಮಾಡ್ತೀನಿ ಅಂತ. ಇಲ್ಲ, ನಮ್ಮ ಹತ್ರ ಅಕೌಂಟೇ ಇಲ್ಲ. ಇಲ್ಲ, ಅಕ್ಕಪಕ್ಕ ಯಾವ್ದು ಅಂಗಡಿನೂ ಇಲ್ಲ ಅಂದ್ಕೊಡಾಗಿ. ಇವಾಗ ಏನ್ ಮಾಡ್ಬೇಕಿದೆ? ಅವ್ರ ಅಕೌಂಟು ಇಲ್ಲ, ಫೋನ್ ಪೇನೂ ಇಲ್ಲ, ಚೇಂಜು ಇಲ್ಲ. ನನ್ನ ಹತ್ರನು ಚೇಂಜ್ ಇಲ್ಲ, ನನ್ನ ಹತ್ರ ಕ್ಯಾಶ್ ಚೇಂಜ್ ಇಲ್ಲ, ಫೋನ್ ಪೇ ಐತೆ. ನಾನ್ ಅವ್ರಿಗೆ ಮಾಡ್ತೀನಿ ಅಂದ್ರೆ ಅದನ್ನೂ ಇಲ್ಲ. ಹಂಗ ಬಿಟ್ಬಿಟ್ಟು ಬಂದೆ. ನಮ್ಮಲ್ಲ 8 ಡ್ಯೂಟಿ ಮಾಡಿದೀನಿ, ಇನ್ನು 22 ಡ್ಯೂಟಿ ಮಾಡ್ಬೇಕು. ಟೈಮ್ ಬಂದ್ಬಿಟ್ಟು 2 ಗಂಟೆ. ಒಂದು ಡ್ಯೂಟಿ ಬಿಡ್ತಾ ಇಲ್ಲ. ನನಗೆ ತಲೆ ಕೆಟ್ಟ ಹೋಗ್ಬಿಟ್ಟೈತೆ, ನಿದ್ದೆ ಅಂದ್ರೆ ಎಬೆ ಎಳಿತೈತೆ. ಸ್ವಲ್ಪ ಅಂಗಡಿ ಹತ್ರ ಇಲ್ಲ ಮನೆ ಹತ್ರ ಹೋಗ್ಬಿಟ್ಟು 1 ಅವರ್ ರೆಸ್ಟ್ ಮಾಡಿ ಆಮೇಲೆ ಹೋಗ್ತೀನಿ. ಗುರುವ ಆಗ್ತಾ ಇಲ್ಲ ನನ್ ಕೈಯಲ್ಲಿ. ಡ್ಯೂಟಿ ಮಾಡ್ಬೇಕು ಅಂತೀನಿ, ಕೈಯಲ್ಲಿ ಆಯ್ತಾ ಇಲ್ಲ. ಕೂತ್ಕೊಳಕ್ ಆಯ್ತಾ ಇಲ್ಲ, ನಿಂತ್ಕೊಳಕ್ ಆಯ್ತಾ ಇಲ್ಲ. ಏನಕ್ಕಂತ ನಿತ್ಯ ಆ ರೇಂಜ್ ಎಳಿತೈತೆ, ಡ್ಯೂಟಿಗಳು ಬಿಡ್ತಾ ಇಲ್ಲಲ್ಲ, ಅದೇ ಪ್ರಾಬ್ಲಮ್. ಅಯ್ಯೋ, ಇದು ಏನ್ ಗುರುವ ಪ್ರಾಬ್ಲಮ್? ರನ್ನಿಂಗ್ ಅಲ್ಲೇ ಬಂದಾಗ್ಬಿಡ್ತೈತೆ. ಆಕ್ಸಿಲೇಟರ್ ಬಿಟ್ಟಂತಂದ್ರೆ ಆಫ್ ಆಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಮನೆ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಬರೋಣ ಡ್ಯೂಟಿ ಮೇಲೆ. ಆಗ್ತಾ ಇಲ್ಲ ನನ್ ಕೈಯಲ್ಲಿ, ನಿತ್ಯ ಕಣ್ಣಿಂಗ್ ಮುಚ್ಚುತ್ತಾ ಇದಾವೆ. ಡ್ಯೂಟಿ ಇದ್ರೆ ಹುರುಪಲ್ಲಿ ಇರ್ತೀವಿ, ಮಾಡ್ತಾ ಇರ್ತೀವಿ. ಡ್ಯೂಟಿನೇ ಇಲ್ಲ ಅಂತ ಹುರುಪ್ ಹೋಗ್ಬಿಡುತ್ತೆ, ನಿದ್ದೆ ಬಂದ ಸುಸ್ತಾದಂಗ ಆಗ್ಬಿಡುತ್ತೆ. 8 ಡ್ಯೂಟಿ ಅದಾಡ್ಬಿಟ್ಟಿದೀನಿ. ಅಡಿರೋದು ಎಷ್ಟು ಗೊತ್ತಾ? 550 ರೂಪಾಯಿ ತೋರಿಸ್ಬಿಡ್ತೀನಿ. 8 ಬಾಡಿಗೆ 550 ರೂಪಾಯಿ ಒತ್ತಾಡ್ಬಿಟ್ಟು ಮಾಡಿದೀನಿ. ಇವಾಗ ಡ್ಯೂಟಿ ಇಲ್ಲ, ಇವತ್ತಕ್ಕೂ ಸೌಂಡೇ ಇಲ್ಲ ಅನ್ಕೊಳ್ಳಿ. 8 ಡ್ಯೂಟಿ ಮಾಡೋಷ್ಟ್ರಲ್ಲಿ ಸಾಕಾಯಿ 10 ಗಂಟೆಗೆ ಬಂದಿರೋದು. ಇವಾಗ ಟೈಮ್ ಎಷ್ಟು ಗೊತ್ತಾ? 4 ಗಂಟೆ. ಒಂದು ಟ್ರಿಪ್ ಎಷ್ಟು ಮಾಡಿದೀನಿ ಗೊತ್ತಾ? 9 ಟ್ರಿಪ್. ಅದು ಮಾಡಿರೋದು ಜಸ್ಟ್ 606 ರೂಪಾಯಿ. ಇವತ್ತು ಸ್ವಲ್ಪ ನಾನು ಲೇಟ್ ಆಗಿ ಬಂದೆ. ಇನ್ನೊಂದು ಹಬ್ಬ ಆಗಿರೋ ಕಾರಣಕ್ಕೆ ಡ್ಯೂಟಿಗಳು ಕೂಡ ಅಷ್ಟೊಂದಿಲ್ಲ, ಸೌಂಡೇ ಇಲ್ಲ. ಡ್ಯೂಟಿಗಳು ಸ್ವಲ್ಪ ಸೌಂಡ್ ಬರ್ತಾ ಇಲ್ಲ. 3:30 ಹಂಗೆ ಹೊರಗಡೆ ಬಂದೆ ನಾನು ಮನೆಯಿಂದ. ಡ್ಯೂಟಿ ಆನ್ ಮಾಡಿ ಒದ್ದಾಡ್ತಾ ಇದೀನಿ, ಡ್ಯೂಟಿಗಳು ಸಿಗ್ತಾ ಇಲ್ಲ. ಡ್ಯೂಟಿ ಇವತ್ತು ಅಂಗಡಿನ ನೀವೇ ಕ್ಲೋಸ್ ಮಾಡ್ಕೊಳ್ಳಿ ಅಂತ ಹೇಳಿದೀನಿ. ಓಕೆ ಅಂತ ಹೇಳೋರೆ. ಅನ್ಕೊಂಡಂಗೆಲ್ಲ ಏನೂ ಆಗಲ್ಲ ಗುರುವ. ನಾನು ಅನ್ಕೊಂಡಿದ್ದೆ ಬೆಳಿಗ್ಗೆ ಇವತ್ತು ಕೂಡ 30 ಟ್ರಿಪ್ ಕಂಪ್ಲೀಟ್ ಮಾಡ್ಕೊಂಡು 30 ಟ್ರಿಪ್ ಕಂಪ್ಲೀಟ್ ಮಾಡಿ 2,000 ಅರೇಂಜ್ ಮಾಡ್ಬಿಟ್ಟು ಅಮ್ಮಂಗೆ ಕಾಸು ಕೊಡ್ಬೇಕು, ಅವ್ರಿಗೆ ಕೊಟ್ಬಿಡೋಣ ಅಂತ. ಬಟ್ ನನ್ ಪ್ರಾಬ್ಲಮ್ ಏನಂತ, ನಾನು ಅನ್ಕೊಂಡಂಗೆಲ್ಲ ಯಾವತ್ತೂ ಆಗಿಲ್ಲ, ಆಗೋದು ಇಲ್ಲ. ಇದೇ ನನ್ನ ಪ್ರಾಬ್ಲಮ್. ತುಂಬಾ ಒದ್ದಾಡ್ಬಿಡ್ತೀನಿ ನಾನು ಅಮೌಂಟ್ ಅಡ್ಜಸ್ಟ್ ಮಾಡಕ್ಕೆ. ಬಟ್ ನನ್ ಟೈಮ್ಗೆ ಆಗಲ್ಲ ಮಾಡೋದು. ನೋಡೋಣ, ಆದ್ರೆ ಮಾಡೋಣ, ಇಲ್ಲ ಅಂತಂದ್ರೆ ಇವತ್ತಿನ ದುಡಿಮೆ ಅಷ್ಟೇ ಅಂತ ಬಿಟ್ಬಿಡೋಣ. ಎಷ್ಟಾಗುತ್ತೋ ಅಷ್ಟು ಡ್ಯೂಟಿ ಮಾಡಕ್ ಟ್ರೈ ಮಾಡೋಣ. ನಂಗೂ ನಿದ್ದೆ ಬರ್ತಾ ಇತ್ತು, ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಗಿಟ ಮಾಡ್ಕೊಂಡು ಫ್ರೆಶ್ ಆಗಿ ಬಂದೆ. ಕುತ್ಕೊಂಡೆ, ನೋಡೋಣ ಡ್ಯೂಟಿ ಹೆಂಗಿರುತ್ತೆ ಏನಿಲ್ಲ. ಅಣ್ಣ ಇಲ್ಲಿ ಬುಕ್ ಮಾಡ್ಬಿಟ್ಟು ಅಲ್ಲೋಗಿ ನಿಂತವನೆ. ಬನ್ನಿ ಹುಡ್ಕೋಣ ರುದ್ರೇಶ ಯಾರು ಅಂತ. ಗೊತ್ತಿಲ್ಲ ಯಾರು ಅಂತ. ಲೊಕೇಶನ್ ಇಲ್ಲಿದ್ ಹಾಕೋರೆ, ನಾನು ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಕ್ಯಾನ್ಸಲ್. ಏನ್ ಹೇಳೋಣ, ಹೊಟ್ಟೆಗೆ ಅನ್ನ ತಿಂತಾರೋ ಏನ್ ತಿಂತಾರೋ. ಬಂದು ನಿಂತಿದ್ದೀನಿ, ನಾನೇನ್ ಬರಲ್ಲ ಅಂತ ಏನು ಅಂದಿಲ್ಲ. ನಾನೇ ಅಲ್ಲಿಗೆ ಹೋಗ್ತಾ ಇದ್ದೀನಿ ಹುಡ್ಕೊಂಡು. ಹೇಳೋದೇ ಮರ್ತು ಬಿಟ್ಟಿದ್ದೆ. 4:34 11 ಬಾಡಿಗೆ, ಇನ್ನು 19 ಬಾಡಿಗೆ ಕಂಪ್ಲೀಟ್ ಆಗುತ್ತಾ? ನನಗಂತೂ ಡೌಟ್. ಆಗುತ್ತೋ ಆಗಲ್ವೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ. ಎಷ್ಟಾಗುತ್ತೋ ಅಷ್ಟು. ಅದು ಕೂಡ ಕ್ಯಾನ್ಸಲ್. ಏನ್ ಹೇಳೋಣ, ಇದು ಐತೆ ಉಲ್ಟಾ ಐತೆ. ಅಲ್ಲಿಗೆ ಹೋಗೋ ಅಷ್ಟಲ್ಲಿ ಕ್ಯಾನ್ಸಲ್. ತಿನ್ನಲ್ಲ
ಕ್ಯಾನ್ಸಲ್ ಆದ್ರೆ ಹೋಗುತ್ತೆ ಮೂಡ್ ಆಫ್. 2 ಡ್ಯೂಟಿ ಮೇಲಿನ ಮೇಲೆ ಅದೇ ಡ್ಯೂಟಿ ಇಲ್ಲ ಅಂತ ಸಾಯ್ತಾ ಇದ್ದೀನಿ. ಅಂತ ಟೈಮಲ್ಲಿ ಬಂದಿರೋ ಡ್ಯೂಟಿನೂ ಕ್ಯಾನ್ಸಲ್ ಆದ್ರೆ ಏನ್ ಹೇಳೋಣ. ಆಗ್ಲೂ ಪೊಲೀಸರು ಅಡ್ಡ ಹಾಕೋದು ಅಂತ ನೋಡ್ತೀನಿ. ನಾನು ಹಿಂದೆ ಬರ್ತಾ ಇರೋಂತ ಗಾಡಿಗಳಿಗೆ ನನಗಲ್ಲ. ಇವಾಗ್ಲೂ ವಿ ಅಂದ್ರೆ ತಪ್ಪ ಬಂದಿದೆ. ಮೇಲಿನ ಮೇಲೆ ಡ್ಯೂಟಿ ಕ್ಯಾನ್ಸಲ್ ಆಗಿರೋದೊಂದು, ಇವಾಗ ಡ್ಯೂಟಿಗಳು ಸಿಗದೆ ಇರೋದು. ಡ್ಯೂಟಿ ಇಲ್ಲ ಇದೆ. 612 ರೂಪಾಯಿ ಬಾಡಿಗೆ ಮಿಸ್ ಆಯ್ತು. ಬೇರೆ ಯಾರು ಹಾಕೊಂಡು ಅದಾದ್ರೂ ಹೊಡೆಯೋಣ ಅಂದ್ರೆ ಅದನ್ನು ಇಲ್ಲ. ಏನ್ ಮಾಡ್ತೀರಾ? ನಸೀಬ್ ಗಂಡು ಕ್ಯಾ ಕರೆಗ ಪಾಂಡು. ಅಂಗಡಿ ಹತ್ರ ಹೋಗಿಲ್ಲ, ಟೀ ಕಾಣ ಅನ್ಕೊಂಡಿದ್ದೆ, ಆಗ್ಲಿಲ್ಲ. ಇನ್ನೆಲ್ಲಾದ್ರೂ ಒಂದು ಟೀ ಕುಡ್ಕೊಂಡು ಬಿಟ್ಟು ಮಾಡೋಣ ಡ್ಯೂಟಿ. ಹಬ್ಬ ಬೇರೆ, ಅದಕ್ಕೆ ಡ್ಯೂಟಿಗಳು ಅಷ್ಟೊಂದು ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಆರಾಮಾಗಿ ಆಗಿರೋದು. ಈ ಟೈಮ್ ನಾನು ಆಲ್ರೆಡಿ 1,500 ದುಡಿದಿದ್ದೆ. ಇವತ್ತು 1,500ಗಿಂತ ಅರ್ಧ ಗ್ಯಾಸ್ ಹಾಕ್ಸಕ್ ಬಂದಿದ್ದೀನಿ. ಇವತ್ತು ಇರ್ಲಿಲ್ಲ. ತೋರ್ಸ್ ಮಾಡಿದೀನಿ ಗೊತ್ತಾ, ತೋರಿಸ್ಬಿಡ್ತೀನಿ. ಹಾ 17 ಡ್ಯೂಟಿ ಇಷ್ಟೇ ಆಗಿತ್ತು. ಅನ್ಕೊಂಡಂಗೆಲ್ಲ ಆಗಲ್ಲ ಗುರುವೆ, ಏನು ಮಾಡಕ್ಕಾಗಲ್ಲ. ಅದಕ್ಕೆ ನೋಡೋಣ, ಈಗ ಮನೆ ಕಡೆನೆ ಹೋಗೋದು. ಹಬ್ಬ ಇರೋದ್ರಿಂದ ಸ್ವಲ್ಪ ಡ್ಯೂಟಿಗಳು ಕಮ್ಮಿ. ನಾಳೆನು ಹಿಂಗೆ ಇರುತ್ತೆ ಹೇಳಕ್ಕಾಗಲ್ಲ. ಬಟ್ ನಾಳೆ ಮಾಡೋಣ, ಆದಷ್ಟು ಟ್ರೈ ಮಾಡೋಣ. ಬೇಗನೆ ಬಂದು ಡ್ಯೂಟಿ ಮಾಡಕ್ ಟ್ರೈ ಮಾಡೋಣ. ಇವತ್ತು ನನ್ ತಪ್ಪ ಏನಪ್ಪಾ ಅಂತಂದ್ರೆ ಲೇಟ್ ಆಗಿ ಬಂದಿರೋದು. ಮಧ್ಯಾಹ್ನ ಮೇಲೆ ಸೌಂಡೇ ಇರ್ಲಿಲ್ಲ, ಡ್ಯೂಟಿಗಳಂತೂ ಬರ್ತಾನೆ ಇರ್ಲಿಲ್ಲ. ಒದ್ದಾಡಿ ಒಂದು 17 ಡ್ಯೂಟಿ ಮಾಡಕ್ಕೆ ಸಾಕಾಯ್ತು. ಇರೋ ಇಂಥ ಮೂಮೆಂಟ್ ಅಲ್ಲಿ ಡ್ಯೂಟಿ ಮಾಡಕ್ ಆಗದೆ ಹೆಂಗಪ್ಪ. ಲಾಂಗ್ ಡ್ಯೂಟಿನೂ ಬಂದಿಲ್ಲ, ಮಿನಿಮಮ್ ಡ್ಯೂಟಿನೇ ಬಂದಿಲ್ಲ. ಅದ್ರಲ್ಲಿ ಇವತ್ತು ಏನಿಲ್ಲ ಅಂತಂದ್ರು 6ರಿಂದ 7 ಡ್ಯೂಟಿ ಕ್ಯಾನ್ಸಲ್ ಆಗಿದಾವೆ. ಕ್ಯಾನ್ಸಲ್ ಮೇಲೆ ಕ್ಯಾನ್ಸಲ್, ಕಂಟಿನ್ಯೂ ಏನಿಲ್ಲ ಅಂತಂದ್ರು 4ರಿಂದ 5 ಡ್ಯೂಟಿ ಕ್ಯಾನ್ಸಲ್ ಆಗಿದೆ. ನಾಳೆ ನೋಡೋಣ, ನಾಳೆನದು ಕಂಟಿನ್ಯೂ. ಇವತ್ತು 8 ಡ್ಯೂಟಿ ಕ್ಯಾನ್ಸಲ್ ಆಗಿದ್ದಕ್ಕೆ 5ರಿಂದ 8 ಡ್ಯೂಟಿ ಕ್ಯಾನ್ಸಲ್ ಮೇಲಿನ ಮೇಲೆ ಆಯ್ತಲ್ಲ. ನನಗಂತೂ ತುಂಬಾ ಅಂದ್ರೆ ತುಂಬಾ ಬೇಜಾರಾಗ್ಬಿಡ್ತು. ಮಧ್ಯಾಹ್ನ ಮೇಲಂದ್ರು ನನಗೆ ಏನಾಗಿತ್ತು ಗೊತ್ತಾ, ತಲೆ ಕಟ್ಬಿಟ್ಟು ಲೋಕಲ್ ಆದ್ರೂ ಸಿಗ್ಲಿ, ಲಾಂಗ್ ಆದ್ರೂ ಸಿಗ್ಲಿ, ಯಾವ್ದು ಸಿಗುತ್ತೆ ಅದು ಎಲ್ಲದನ್ನು ಮಾಡೋಣ ಅಂತ, ಯಾವ್ದು ಸಿಗುತ್ತದು ಎಲ್ಲದಕ್ಕೂ ಚೇಂಜ್ ಮಾಡ್ಬಿಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಯಾವ್ದು ಆಗ್ಲಿಲ್ಲ. ಯಾವ್ದೋ ಒಂದ್ ಸಿಕ್ತು, ಅದನ್ನು ಹಾಕೊಂಡು ಹೋಗೋ ದಾರಿಲಿ ಎಲ್ಲದಕ್ಕೂ ಚೇಂಜ್ ಬೇಕು, ಅದೇ ಬೇಕು ಇಲ್ಲ. ನಾನೇನ್ ಅನ್ಕೊಂಡೆ, ಲೋಕಲ್ ಅಂದ್ರೂ ಬೀಳ್ತಾ ಇಲ್ಲ, ಲಾಂಗ್ ಯಾವ್ದಾದ್ರು ಸಿಗ್ಬೋದು ಅಂತ ಅನ್ಕೊಂಡಿದ್ದೆ. ಆಲ್ಮೋಸ್ಟ್ 3-4 ಡ್ಯೂಟಿ, PTM, ಘಟ್ಟ, XSR ಡ್ಯೂಟಿ ಕಂಟಿನ್ಯೂ ಕ್ಯಾನ್ಸಲ್ ಆಗಿದ್ದು. ಡ್ಯೂಟಿ ಬಂದಿರೋ ಪಿಕಪ್ ಹೋಗಿದ್ದೀನಿ, ವೇಟ್ ಮಾಡ್ತಾ ಇದೀನಿ, ಪ್ಯಾಸೆಂಜರ್ ಬರ್ಲಿಲ್ಲ, ಕ್ಯಾನ್ಸಲ್. ಪಿಕಪ್ ಹೋಗ್ತಾ ಇದೀನಿ, ಅವಾಗ್ಲೂ ಕ್ಯಾನ್ಸಲ್. ಡ್ಯೂಟಿ ಆಗ್ಬಿಟ್ರೆ ಕಷ್ಟ ಆಗಿಲ್ಲ. ಕಂಟಿನ್ಯೂ ನಮ್ ಫೋಕಸ್ ಏನಂತಂದ್ರೆ ಡ್ಯೂಟಿ ಮಾಡ್ಲೇಬೇಕು. ಆಗ್ಲಿ, ಲೋಕಲ್ ಆಗ್ಲಿ, ಲಾಂಗ್ ಆಗ್ಲಿ, ಯಾವ್ದಾದ್ರು ಆಗ್ಲಿ ಕಂಟಿನ್ಯೂ ಮಾಡ್ಲೇಬೇಕು. ಒಂದ್ ಡ್ಯೂಟಿ ಇದೆ, ಅದನ್ನ ಮಾಡ್ಕೊಂಡು ಹೋಗೋಣ ಬನ್ನಿ. ಸೀದಾ ಮನೆಗಡೆ ಆಗ್ತಾ ಇಲ್ಲ ನನಗ, ಮೈ ಕೈ ನೋವು. ಅದ್ರಲ್ಲಿ ಡ್ಯೂಟಿ ಬೇರೆ ಬರ್ತಾ ಇಲ್ಲ. ಇನ್ನು 13 ಡ್ಯೂಟಿ ಮಾಡ್ಬೇಕು. ನಾನ್ ಅನ್ಕೊಂಡೆ 10 ಗಂಟೆ ತನಕ ಮಾಡೋಣ ಅಂತ. ಬಟ್ ಪ್ರಾಬ್ಲಮ್ ಏನಂತಂದ್ರೆ ಟ್ರಾಫಿಕ್ ಹೆವಿ ಇದೆ, ಡ್ಯೂಟಿಗಳು ಬೀಳ್ತಾ ಇಲ್ಲ. ಬಿದ್ರು ಕೂಡ ಆ ಟ್ರಾಫಿಕ್ ಅಲ್ಲಿ ಡ್ಯೂಟಿಗಳು ಕ್ಯಾನ್ಸಲ್ ಆಗ್ತಾ ಇದಾವೆ. ಅದೇ ಪ್ರಾಬ್ಲಮ್. ಸೊ 1-2 ಡ್ಯೂಟಿ ಮಾಡ್ಕೊಂಡು ಸೀದಾ ಮನೆ ಕಡೆ ಹೋಗೋದೆ ಅಷ್ಟೇ, ಇನ್ನೇನಿಲ್ಲ. ಇವತ್ತು ನಾವ್ ಅನ್ಕೊಂಡಂಗೆ ಡ್ಯೂಟಿ ಆಗ್ಲಿಲ್ಲ, ಪರವಾಗಿಲ್ಲ, ಏನು ಮಾಡಕ್ಕಾಗಲ್ಲ. ನಾವ್ ಅನ್ಕೊಂಡಂಗೆಲ್ಲ ಕೆಲವೊಂದ್ಸರಿ ಆಗಲ್ಲ, ಕೆಲವೊಂದ್ಸರಿ ಆಗತ್ತೆ. ದುಡಿಮೆ ಇದಷ್ಟು ಅಷ್ಟೊಂದು ಆಗಿಲ್ಲ. ಎಷ್ಟಪ್ಪ ಅಂತಂದ್ರೆ 1,273 ರೂಪಾಯಿ ಆಗೈತೆ. ಅದು ಕೂಡ ಕಷ್ಟಪಟ್ಟು ಒತ್ತಾಡಿ 18 ಟ್ರಿಪ್ ಮಾಡೋ ಅಷ್ಟರಲ್ಲಿ ನನ್ಗಂತೂ ಸಾಕಾಗಿ ಹೋಗಿತ್ತು. ಕಾರಣ ಏನಪ್ಪಾ ಅಂತಂದ್ರೆ ಅಷ್ಟೊಂದು ಡ್ಯೂಟಿಗಳೇ ಬೀಳ್ತಾ ಇರ್ಲಿಲ್ಲ. ಸೊ ನಾಳೆ ಬೆಳಿಗ್ಗೆ ಬೇಗ ಬರೋಣ, ಎಷ್ಟಾಗುತ್ತೋ ಅಷ್ಟು ಡ್ಯೂಟಿಗಳನ್ನ ಮಾಡಕ್ ಟ್ರೈ ಮಾಡೋಣ. ಇವತ್ತು ಲೇಟಾಗಿ ಬಂದಿದ್ದು ನನ್ ತಪ್ಪು. ಅದರಲ್ಲೂ ಇವತ್ತು ಹಬ್ಬ ಬೇರೆ ಇರೋದ್ರಿಂದ ಅಷ್ಟೊಂದು ಡ್ಯೂಟಿಗಳು ಇರ್ಲಿಲ್ಲ. ಸೊ ನಾಳೆ ನೋಡೋಣ, ನಾಳೆ ಏನಾಗುತ್ತೆ. ನಾಳೆ ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ಡ್ಯೂಟಿಗಳು ಬಂದ್ರೂ ಬರ್ಬೋದು, ಹೇಳಕ್ಕಾಗಲ್ಲ. ಸೊ ವಿಡಿಯೋನ ಇಲ್ಲಿ ತನಕ ನೋಡಿದೀರಾ ಅಂತಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. ಹಾಗೆ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡಿ.